ಅಯ್ಯಂಗೇರಿಯ ಗೌಡ ಯುವ ಒಕ್ಕೂಟದ ವತಿಯಿಂದ ಆಗಸ್ಟ್ 29 ಮತ್ತು 30ರಂದು ಭಾಗಮಂಡಲದ ಭಗಂಡೇಶ್ವರ ದೇಗುಲದ ಮುಂಭಾಗದಲ್ಲಿರುವ ಕುದುಕುಳಿ ಕುಶಾಲಪ್ಪ ಅವರ ಗದ್ದೆಯಲ್ಲಿ ಪ್ರಥಮ ವರ್ಷದ ರಾಜ್ಯಮಟ್ಟದ ಮುಕ್ತ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಲಿದೆ. ಗೌಡ ಯುವ ಒಕ್ಕೂಟದ ಅಧ್ಯಕ್ಷ ಭರತ್ ಕಾವೇರಿ ಮನೆ ಅವರು ಕ್ರೀಡಾಕೂಟದ ವಿವರಗಳನ್ನು ನೀಡಿ, ಆಗಸ್ಟ್ 29ರಂದು ಕೆಸರುಗದ್ದೆಯ ಕ್ರಿಕೆಟ್ ಪಂದ್ಯಾವಳಿ ಏರ್ಪಾಡಾಗಿದ್ದು, ಈಗಾಗಲೇ 24 ತಂಡಗಳು ನೋಂದಣಿಯಾಗಿದೆ. 3 ಓವರ್ಗಳಿಗೆ ಸೀಮಿತವಾದ ಈ ಪಂದ್ಯಾವಳಿಯನ್ನು ಭಾಗಮಂಡಲ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಹೊಸೂರು ಸತೀಶ್ ಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ. ಪಂದ್ಯಾವಳಿ ವಿಜೇತ ತಂಡಕ್ಕೆ 10,000 ರೂಪಾಯಿ, ದ್ವಿತೀಯ 8,000 ನಗದು ಹಾಗೂ ಆಕರ್ಷಕ ಟ್ರೋಫಿಗಳನ್ನು ಬಹುಮಾನವಾಗಿ ವಿತರಣೆ ಮಾಡಲಾಗುತ್ತೆ ಎಂದರು. ಆಗಸ್ಟ್ 30ರಂದು ಬೆಳಗ್ಗೆ 10 ಗಂಟೆಗೆ ಮಹಿಳೆಯರ ವಿಭಾಗದ ವಾಲಿಬಾಲ್ ಪಂದ್ಯಾವಳಿ ನಡೆಯಲಿದ್ದು, ಇದನ್ನು ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್ ಉದ್ಘಾಟಿಸಲಿದ್ದಾರೆ. ಪಂದ್ಯಾವಳಿ ವಿಜೇತ ತಂಡಕ್ಕೆ 10,000, ದ್ವಿತೀಯ 8,000 ಮತ್ತು ಆಕರ್ಷಕ ಟ್ರೋಫಿಗಳನ್ನು ನೀಡಲಾಗುತ್ತೆ ಎಂದರು. ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯಾವಳಿಯನ್ನು ಒಕ್ಕೂಟದ ಖಜಾಂಚಿ ಕಾವೇರಿ ಮನೆ ಸುಗ್ಗು ಅವರು ಉದ್ಘಾಟಿಸಲಿದ್ದು, ವಿಜೇತ ತಂಡಕ್ಕೆ 10,000 ಮತ್ತು ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ 8,000 ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತೆ. ಮಹಿಳೆಯರು ಮತ್ತು ಪುರುಷರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿದ್ದು, ಪ್ರತಿ ವಿಭಾಗದ ವಿಜೇತ ತಂಡಗಳಿಗೆ 15,000 ನಗದು, ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ 10,000 ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುತ್ತೆ. ಪಂದ್ಯಾವಳಿಯನ್ನು ಒಕ್ಕೂಟದ ಕ್ರೀಡಾಧ್ಯಕ್ಷರಾದ ಬಾರಿಕೆ ಅರುಣ್ ಉದ್ಘಾಟಿಸಲಿದ್ದಾರೆಂದರು. ಸಮಾರೋಪ ಸಮಾರಂಭ ಸಂಜೆ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗೌಡ ಯುವ ಒಕ್ಕೂಟ ಇವರ ವತಿಯಿಂದ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ 30/8/26 ಇದೇ ಭಾನುವಾರ ಭಾಗಮಂಡಲದಲ್ಲಿ ಕುದುಕುಳಿ ಕುಶಾಲಪ್ಪರ ಗದ್ದೆ ನಡೆಯಲಿದೆ. ಇದರಲ್ಲಿ ಕ್ರಿಕೆಟ್ ಪಂದ್ಯ ವಿಶೇಷವಾಗಿದ್ದು 3 ಓವರ್ ಪಂದ್ಯ ಆಗಿರುತ್ತದೆ. 8 ಜನರ ಆಟ. ವಿಜೇತ ತಂಡಕ್ಕೆ ಪ್ರಥಮ, ದ್ವಿತೀಯ ನಗದು ಹಾಗೂ ಟ್ರೋಫಿಯನ್ನು ನೀಡಲಾಗುವುದು. ಹಾಗೂ ವಾಲಿಬಾಲ್ ಪಂದ್ಯಾಟದಲ್ಲಿ 6 ಜನರ ಪಂದ್ಯಾಟವಾಗಿರುತ್ತದೆ. ಇದರಲ್ಲಿ ವಿಜಯ ತಂಡಗಳಿಗೂ ನಗದು ಹಾಗೂ ಪ್ರಥಮ, ದ್ವಿತೀಯ ಟ್ರೋಫಿ ನೀಡಲಾಗುವುದು. ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟವಿದ್ದು, ಇದರಲ್ಲಿ 7 ಜನರ ತಂಡವಿರುತ್ತದೆ. ಇದರಲ್ಲಿ ವಿಜಯ ತಂಡಗಳಿಗೆ ನಗದು ಹಾಗೂ ಟ್ರೋಫಿಯನ್ನು ನೀಡಲಾಗುವುದು. ಹಾಗೂ ಸಾರ್ವಜನಿಕರ ಪುರುಷರ ಹಾಗೂ ಮಹಿಳೆಯರ ಹಗ್ಗ ಜಗ್ಗಾಟ ಇರುತ್ತದೆ. ಇದರಲ್ಲಿ 7 ಜನರ ತಂಡವಾಗಿದ್ದು, ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ 15,000 ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ 15,000 ಹಾಗೂ ದ್ವಿತೀಯ 10,000 ರೂಪಾಯಿ ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ಮಕ್ಕಳಿಗೆ ಓಟದ ವಿಭಾಗದಲ್ಲಿ LKG, UKG 1ನೇ ತರಗತಿಯವರೆಗೆ ಓಟ ಇರುತ್ತದೆ. 2ನೇ ತರಗತಿಯಿಂದ 4ನೇ ತರಗತಿ ಒಂದು ವಿಭಾಗ, 5, 6, 7 ಒಂದು ವಿಭಾಗವಿದೆ. 8, 9, 10 ಹೈಸ್ಕೂಲ್ ಒಂದು ವಿಭಾಗ, PUC ಪದವಿ ಮತ್ತು ಪೂರ್ವ ತರಗತಿಯವರಿಗೆ ಮುಕ್ತವಾಗಿರುತ್ತದೆ ಒಂದು ವಿಭಾಗ. ಸಾರ್ವಜನಿಕರ ಮುಕ್ತ ಓಟ ಹಾಗೂ ವಿಶೇಷವಾಗಿ 30ರಿಂದ 40 ವಯಸ್ಸುವರೆಗೆ ಓಟ ಇರುತ್ತದೆ. 50 ವರ್ಷದ ಮೇಲ್ಪಟ್ಟು ಯಾರು ಬೇಕಾದರೂ ಓಟ ಒಂದು ವಿಭಾಗ ಇದೆ. ಹೆಚ್ಚಿನ ಮಾಹಿತಿಗಾಗಿ ಅಯ್ಯಂಗೇರಿ ಗೌಡ ಒಕ್ಕೂಟದ ಅಧ್ಯಕ್ಷರಾದ ಭರತ್ ಕಾವೇರಿ ಸಂಪರ್ಕಿಸಬಹುದು. 8431515404. ಉದ್ಘಾಟನೆಗೆ ಹಾಗೂ ಸಮಾರಂಭಕ್ಕೆ ಜನಪ್ರತಿನಿಧಿಗಳು, ಪ್ರಮುಖರು, ಉದ್ಯಮಿಗಳು, ಸಂಘ ಸಂಸ್ಥೆ ಪ್ರಮುಖರು ಭಾಗವಹಿಸಲಿದ್ದಾರೆ. ಗೋಷ್ಠಿಯಲ್ಲಿ ಒಕ್ಕೂಟದ ಕಾರ್ಯದರ್ಶಿ ಬಾರಿಕೆ ರತನ್, ಖಜಾಂಚಿ ದೀಪಕ್ ಬಾರಿಕೆ, ಉಪಾಧ್ಯಕ್ಷ ಬಾರಿಕೆ ಲೋಕೇಶ್, ಕ್ರೀಡಾಧ್ಯಕ್ಷ ಬಾರಿಕೆ ಅರುಣ್ ಮತ್ತು ಕಾವೇರಿ ಮನೆ ಸುಗು ಪಾಲ್ಗೊಂಡಿದ್ದರು.